ಬಳ್ಳಾರಿ ಜಿಲ್ಲೆಯ ಮದಿರೆ ಗ್ರಾಮ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಂಪಿ ಶ್ರೀ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಫಲಪೂಜಾ ಕಾರ್ಯಕ್ರಮವು ಸುಮಾರು 150 ಜನರು ಪಾದಯಾತ್ರೆ ಪ್ರಾರಂಭವಾಗಿದೆ. ಈ ಪಾದಯಾತ್ರೆ ಸುಮಾರು 14 ವರ್ಷಗಳ ಹಿಂದೆ ಆರಂಭಗೊಂಡಿದ್ದು, ಈ ಹಿಂದಿನ ವರ್ಷಗಳಲ್ಲಿ ಕೂಡ ಇದು ನಡೆದುಕೊಂಡು ಬಂದಿದೆ. ಮದಿರೆ ಗ್ರಾಮದ ಶ್ರೀ ಕುಮಾರಸ್ವಾಮಿಯವರು ಈ ಪಾದಯಾತ್ರೆ ಕುರಿತು ಸ್ಪಷ್ಟನೆ ಕೊಟ್ಟಿದ್ದಾರೆ. 14 ವರ್ಷ ಪಾದಯಾತ್ರೆ ಮಾಡ್ತಾ ಇದ್ವಿ. ಹಂಗಾಗಿ ಮಧ್ಯರಾತ್ರಿ 1 ಗಂಟೆಗೆ ನಾವು ಒಂದಾಗಿ ಹೋಗ್ತಾ ಇದ್ದೇವೆ. ಇದರ ಉದ್ದೇಶ ಅಂದರೆ ವಿಶ್ವ ಅಂತಂದರೆ ಅಲ್ಲಿ ವಿರೂಪಾಕ್ಷೇಶ್ವರ ಮತ್ತು ಉಪಾಧಿಯ ಒಂದು ಕಲ್ಯಾಣೋತ್ಸವ ಕಾರಣದಿಂದ ನಾವೆಲ್ಲ ನಮ್ಮ ಗ್ರಾಮದ ಪ್ರತಿಯೊಂದು ಜಾತಿಯ ಎಲ್ಲ ಜನಾಂಗದವರು ಇವತ್ತು ಪಾದಯಾತ್ರೆ ಪಾಲ್ಗೊಂಡು ಪಾದಯಾತ್ರೆ ಉದ್ದೇಶಗೋಸ್ಕರ ಹೋಗಿ ನಾವು ಹೋಗ್ತಾರೆ ಇಲ್ಲಿಂದ 150 ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿಯಾಗಿ ಪ್ರಸಾದ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಗಳು ಭಾಳ ಚೆನ್ನಾಗಿ ಎಲ್ಲರೂ ಒಂದು ಮನೆ ಬಾಗಿಲಿನ ಒಳ್ಳೆ ವಿಶ್ವಾಸದಿಂದ ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಹೋಗ್ತಾರೆ. ಏನು ತೊಂದರೆ ಇಲ್ಲ. ಓಕೆ ಸರ್, ನಿಮ್ಮ ಸಹಕಾರ ಯಾವಾಗಲೂ ಹಿಂಗೆ ಇರಿದ್ರೆ ಮುಂದೆ ಇದೇ ಥರ ನಡ್ಕೊಂಡು ಹೋಗುತ್ತದೆ. ನಮ್ಮ ಎಲ್ರ ಮನಸ್ಸಿನಲ್ಲಿ ಕೋರಿಕೆ ಇದೆ. ದೇವರ ಆಶೀರ್ವಾದ. ಯಾಕಂದ್ರೆ ರೈತರಿಗೆ ಒಂದು ಮಳೆ ಬೆಳೆ ಒಳ್ಳೆ ರೀತಿಯಿಂದ ಕೊಟ್ಟಪ್ಪ ಅಂದ್ರೆ ರೈತರು ಕೂಡ ಒಂದು ಚೆನ್ನಾಗಿದ್ದಪ್ಪ ಅಂದ್ರೆ ದೇಶ ಸಮೃದ್ಧಿಯಾಗಿರುತ್ತೆ. ಸೊ ಆ ಕಾರಣದಿಂದ ಭಗವಂತ ರೈತರಿಗೆ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿದಪ್ಪ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀ ಹಂಪಿ ವಿರೂಪಾಕ್ಷೇಶ್ವರ ಭಕ್ತರು ಇನ್ನೂ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀ ಹಂಪಿ ವಿರೂಪಾಕ್ಷೇಶ್ವರನ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್.